ಗೌರಿಬಿದನೂರು ಚೆಕ್ ಡ್ಯಾಂಗಳ ನಿರ್ಮಾಣದಿಂದಾಗಿ ಈ ಭಾಗದ ರೈತರುಗಳ ಕೊಳವೆ ಬಾವಿಗಳಲ್ಲಿ ಅಂತರ್ಜಲ ಹೆಚ್ಚಳವಾಗಿ ರೈತರಿಗೆ ಅನುಕೂಲವಾಗಲಿದೆ ಅಂತ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ತಿಳಿಸಿದರು. ಅವರು ತಾಲೂಕಿನ ಬೇವಿನಹಳ್ಳಿ ಸಮೀಪದ ದೊಡ್ಡಮಲ್ಲ ಕೆರೆಯ ಕೋಡಿ ಕಾಲುವೆಗೆ ಅಟಲ್ ಭೂಜಲ ಯೋಜನೆಯಡಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಅಡ್ಡವಾಗಿ ನಿರ್ಮಿಸಲಾಗುವ ಚೆಕ್ ಡ್ಯಾಂ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದರು. ನಿತ್ಯ ಬರಪೀಡಿತ ಪ್ರದೇಶವಾದ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಬೀಳುವ ಮಳೆಯ ನೀರನ್ನು ಹಿಡಿದಿಟ್ಟುಕೊಂಡು ಭೂಮಿಗೆ ಹಿಂಗಿಸುವ ಕೆಲಸಗಳನ್ನು ಚೆಕ್ ಡ್ಯಾಂಗಳ ಮೂಲಕ ಮಾಡಲಾಗುತ್ತಿದೆ ಅಂತ ತಿಳಿಸಿದ ಅವರು, ಚೆಕ್ ಡ್ಯಾಂ ಕಾಮಗಾರಿಯನ್ನು ನಿಗದಿತ ಅವಧಿಯಲ್ಲಿ ಉತ್ತಮ ಗುಣಮಟ್ಟದಿಂದ ಕಾಮಗಾರಿಯನ್ನು ಪೂರ್ಣಗೊಳಿಸಬೇಕು ಅಂತ ಗುತ್ತಿಗೆದಾರರಿಗೆ ಸೂಚಿಸಿದ ಅವರು, ಕಳಪೆ ಕಾಮಗಾರಿ ಕಂಡು ಬಂದರೆ ಅಧಿಕಾರಿಗಳನ್ನೇ ಹೊಣೆಗಾರಿಕೆಯನ್ನಾಗಿ ಮಾಡಬೇಕಾಗುತ್ತದೆ ಅಂತ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡಿದರು. ಕೋಚಿಮಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕರಾದ ಜೆ ಕಾಂತರಾಜ್ ಅವರು ಮಾತನಾಡಿ, ಈ ಭಾಗದಲ್ಲಿ ಚೆಕ್ ಡ್ಯಾಂ ನಿರ್ಮಿಸಬೇಕೆಂದು ನಾವುಗಳು ಈ ಹಿಂದೆ ಶಾಸಕರಲ್ಲಿ ಮನವಿ ಮಾಡಿಕೊಂಡ ಪರಿಣಾಮ ಇಂದು ಚೆಕ್ ಡ್ಯಾಂ ಕಾಮಗಾರಿ ಮಂಜೂರಾಗಿದೆ. ಈ ಭಾಗದ ರೈತರ ಪರವಾಗಿ ಶಾಸಕರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಅಂತ ಹೇಳಿದರು. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ತೇಜಸ್ವಿನಿ ಲಕ್ಷ್ಮೀನಾರಾಯಣ, ಉಪಾಧ್ಯಕ್ಷೆ ಶೈಲಜಾ ನರಸಿಂಹರೆಡ್ಡಿ, ಮುಖಂಡರಾದ ಬಿವಿ ಗೋಪಿನಾಥ್, ಸಿದ್ದೇಗೌಡ, ಎಂಡಿ ನರಸಿಂಹಮೂರ್ತಿ, ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯರಾದ ಶಿವಾಜಿರಾವ್, ವೆಂಕಟೇಶ್, ಉಮಾಶಂಕರ್, ಮಹದೇವ, ಎಲ್ಟಿಟಿ ನಾಗರಾಜ್, ನವೀನ್ ಕುಮಾರ್, ಜಗನ್ನಾಥ್, ಬಸಪ್ಪ, ಗೋಪಿ, ನಾಗಪ್ಪ, ಶ್ರೀರಾಮಯ್ಯ, ಕೆಆರ್ ಕೃಷ್ಣಪ್ಪ, ಲಕ್ಷ್ಮೀ ನರಸಪ್ಪ, ನರೇಂದ್ರ ರೆಡ್ಡಿ, ಶ್ರೀಧರ್ ರೆಡ್ಡಿ, ಸರ್ವೆ ನಾಗರಾಜ್, ಅನಿಲ್ ಕುಮಾರ್, ಕಲ್ಲಿನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಂದೀಪ್ ಯಾದವ್, ನರಸಿಂಹಮೂರ್ತಿ, ಸಣ್ಣ ನೀರಾವರಿ ಅಧಿಕಾರಿ ರೂಪ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸಂಧ್ಯಾ ಹಾಗೂ ಇನ್ನಿತರರು ಹಾಜರಿದ್ದರು. ಹೆಸರಾಗಿದೆ ಅದು ಬರಬಾರ್ದಮ್ಮ ಹೇಳ್ತಾ ಇದ್ದೀನಿ ನಾನು. ಚೆಕ್ ಡ್ಯಾಂ ಕಟ್ಟೋದು ದುಡ್ಡು ಮಾಡಕ್ಕೆ ಅನ್ನೋದು ಒಂದು ಹೆಸರು ಬಂದ್ಬಿಟ್ಟದೆ. ಆ ತರ ಆಗ್ಬಾರ್ದು. ಕರೆಕ್ಟ್ ಆಗಿ ವಾಟರ್ ನಿಲ್ಬೇಕು, ಬಂದೋಬಸ್ತ್ ಇರಬೇಕು, ಅಷ್ಟೇ ಇದಾಗಿರ್ಬೇಕು. ಒಂದೇ ಒಂದು ಸಬ್ಮಿಷನ್ ಸಾಹೇಬ್ರು ಮುಂದೆ ದೊಡ್ಡಮಲೆ ಕೆರೆದು ಡಿಸ್ಚಾರ್ಜ್ ಆದ ನೀರೆಲ್ಲ ಇಲ್ಲಿಗೆ ಬರುತ್ತೆ. ನಂಜಪ್ಪನ ಕೆರೆ ಡಿಸ್ಚಾರ್ಜ್ ಆಗಿದ್ದ ನೀರೆಲ್ಲ ಇಲ್ಲಿಗೆ ಬರುತ್ತೆ. ಎರಡೂ ಕೆರೆದು ಫ್ಲೋ ಆಗುತ್ತೆ. ಸಾಹೇಬ್ರ ಆಸೆ ಇರುವಂತದ್ದು ಈ ಭಾಗದ ಎಲ್ಲಾ ಬೋರ್ಗಳು ಚಾರ್ಜ್ ಆದ್ರೆ ಸಾರ್ಥಕ 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಎಷ್ಟು ನೀರಲ್ಲಿ ಸ್ಟೋರೇಜ್ ಆಗುತ್ತೋ ಆವಾಗ ದಟ್ ಡಿಪೆಂಡ್ಸ್ ಅನ್ನ ಇವರು ಸ್ವಲ್ಪ ಹೈಟ್ ಮಾಡಿ ಇವೆಲ್ಲ ನೀರು ನಿಲ್ಲಕ್ಕೂ ಇಲ್ಲ ಸ್ವಲ್ಪ ಅವಕಾಶ ಮಾಡಿ ಎಲ್ಲ ತಗೊಂಡು 50 ಲಕ್ಷದಲ್ಲಿ ಇವೆಲ್ಲ ಜಾಗ ಇದೆ ಏನಮ್ಮ ನೀರು ನಿಲ್ಲಕ್ಕೆ ಜೆಸಿಪಿ ತೆಗಿಸಿ, ಯಾಕಂದ್ರೆ ಹೆವಿ ಅಮೌಂಟ್ ಇದೆ. ಎಂಐನವರು ಇದ್ದಾರೆ. ದೊಡ್ಡಮಲೆ ಕೆರೆ ದೊಡ್ಡ ಟ್ಯಾಂಕ್ ಸರ್, ಒಂದು 2 ಕಡೆ ಲೀಕೇಜ್ ಆಗ್ತಾ ಇದೆ. ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ, ಮರಳಿನ ಮೂಟೆ ಹಾಕ್ಬಿಟ್ಟು ಟೆಂಪ್ರರಿ ಆಗಿ ಅದನ್ನ ಪ್ರೊಟೆಕ್ಟ್ ಮಾಡಿ, ನಾನೇ ನಿಮ್ಗೆ ಮಾತಾಡಿದ್ದೆ, ನಾನು ನರಸಿಂಹಮೂರ್ತಿ ಅಂತ ಮಾತಾಡಿ ನಿಮಗೆ ಮರಳಿನ ಮೂಟೆ ಹಾಕಿ ತಡೆದ್ರಿ. ಅದು ಅಷ್ಟಕ್ಕೆ ಟೆಂಪ್ರರಿ ಆಗಿ ನಿಂತಿದೆ ಸರ್. ಆ ಪೋರ್ಷನ್ ಅಷ್ಟು ಸಿಮೆಂಟ್ ಅದು ಎಂಬ್ಯಾಕ್ಮೆಂಟ್ ಮಾಡಬೇಕು ಗೋಡೆ. ರೈತರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ 50 ಲಕ್ಷ ರೂಪಾಯಿನ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ನಿರ್ಮಾಣ ಮಾಡೋಕ್ಕೆ ಇವತ್ತು ಚಾಲನೆ ಕೊಟ್ಟಿದ್ವಿ. ಅಂತರ್ಜಲ ಇಂಪ್ರೂವ್ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಬೋರ್ವೆಲ್ನೆಲ್ಲ ನೀರು ಬರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮ ಏನು ಏರ್ಪಡಿಸಿದ್ಯೋ ಇದು ಒಳ್ಳೆ 50 ಲಕ್ಷ ರೂಪಾಯಿನ ವೆಚ್ಚ ಮಾಡ್ತಾರೆ ಅಂತ ಒಳ್ಳೆ ದೊಡ್ಡ ಕಾರ್ಯಕ್ರಮ. ಅದನ್ನ ಇವತ್ತು ಚಾಲನೆ ಕೊಟ್ಟಿದ್ವಿ. ಕಾಲಾವಧಿ 3 ಮಂತ್ಸ್ ಒಳಗೆ ಮುಗಿಸ್ತಾರೆ.